ರಘುಪತಿ ರಾಘವ ರಾಜಾರಾಮ್ ಅಂತೇಳಿ ರಾಮನ ಭಜನೆಯನ್ನು ಮಾಡ್ತಾ ಇದ್ದಂಥವರು ಮಹಾತ್ಮ ಗಾಂಧಿಯವರ ಎದೆಗೆ ಗುಂಡು ಹೊಡೆದಾಗಲೂ ಕೂಡ ಅವರ ಬಾಯಿಂದ ಹೊರಬಿದ್ದ ಕಡೆಯ ಪದವು ಹೇ ರಾಮ್ ಅಂತೇಳಿ. ರಾಮರಾಜ್ಯ, ಗ್ರಾಮ ಸ್ವರಾಜ್ಯದ ಬಗ್ಗೆ ಅವರು ಹೇಳಿರುವಂಥದ್ದು. ಅದು ರಾಮರಾಜ್ಯದ ರೀತಿಯಾದಂತಹ ಆಡಳಿತವನ್ನು ಕೊಡಬೇಕು. ಸ್ವತಂತ್ರ ಭಾರತದ ಆದರ್ಶದ ಕಲ್ಪನೆ ಯಾವುದಿದೆ ಅಂತ ಹೇಳಿದರೆ ಅದು ರಾಮರಾಜ್ಯ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥದ್ದು. ಅಷ್ಟರ ಮಟ್ಟಿಗೆ ರಾಮನ ವಿಚಾರಗಳು ಮತ್ತು ರಾಮನ ಆದರ್ಶಗಳ ಪಾಲನೆಯ ಬಗ್ಗೆ ಗಾಂಧಿಯವರಲ್ಲಿದ್ದಂತಹ ಬದ್ಧತೆಯೂ ಕೂಡ ಆಗಿತ್ತು. ಆದರೆ ಲೋಕಸಭೆಯಲ್ಲಿ ಈಗ ಗಾಂಧಿ ವರ್ಸಸ್ ರಾಮ ಆಗಿದೆ. ಗಾಂಧಿ ವರ್ಸಸ್ ರಾಮ ಯುದ್ಧ ನಡೆದಿದೆ. ಗಾಂಧಿ ವಿಚಾರದಲ್ಲಿ ರಾಮ್ ವಿಚಾರ ಬಂದಿದೆ. ಮನ್ರೇಗಾ ಯೋಜನೆ ಮರುನಾಮಕರಣಕ್ಕೆ ತೀವ್ರ ವಿರೋಧವನ್ನು ಪ್ರತಿಪಕ್ಷಗಳು ವ್ಯಕ್ತಪಡಿಸಿದಾವೆ. ಆಡಳಿತ ಪಕ್ಷ ಮರುನಾಮಕರಣ ವಿಚಾರವನ್ನು ಸಮರ್ಥಿಸಿಕೊಳ್ತಾ ಇದೆ. ಸಂಸತ್ನ ಒಳಗೂ ಹೊರಗೂ ಕಾಂಗ್ರೆಸ್ ಹೋರಾಟವನ್ನು ನಡೆಸುವುದಕ್ಕೆ ಮುಂದಾಗಿದೆ. ಇಲ್ಲಿ ಸಂಸತ್ನ ಒಳಗೂ ಹೊರಗೂ ಹೋರಾಟ ತೀವ್ರ ಸ್ವರೂಪದಲ್ಲಿ ನಡೆಸುವುದಕ್ಕೆ ಕಾಂಗ್ರೆಸ್ ಮುಂದಾಗ್ತಿದೆ. ರಾಮ್ ವರ್ಸಸ್ ಮಹಾತ್ಮ, ಗಾಂಧಿ ವರ್ಸಸ್ ರಾಮ್ ಅನ್ನುವಂಥದ್ದು ಈಗ ನಡೀತಾ ಇದೆ. ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತು, ಆಕ್ಟ್ ಏನಿತ್ತು, ಆ ಮನ್ರೇಗಾವನ್ನು ಬದಲಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಮೊದಲಿಗೆ ಅದನ್ನು ಪೂಜ್ಯ ಬಾಪು ಅಂತ ಹೇಳಿ ಹೆಸರಿಸ್ತಾರೆ ಅಂತ ಹೇಳಿತ್ತು. ಆದರೆ ಈಗ ಆ ಹೆಸರನ್ನ VB ವಿಕಸಿತ್ ಭಾರತ್ ಜಿ ರಾಮ್ ಜಿ ಅನ್ನುವಂಥದ್ದನ್ನು ಹೇಳೋದಿಕ್ಕೆ ಹೊರಟಿದೆ. ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಅನ್ನುವಂಥದ್ದು ಸರ್ಕಾರ ಹೆಸರಿಡೋದಕ್ಕೆ ಹೊರಟಿರುವಂತಹ ಸ್ವರೂಪ. ಹಾಗಾದರೆ ಏನೇನು ಬದಲಾವಣೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದರೆ, ಮನ್ರೇಗಾ ಬದಲು ಇನ್ನು ಮುಂದೆ VBG ರಾಮ್ ಜಿ ಅಂತ ಮರುನಾಮಕರಣ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ರಾಮ್ ಅನ್ನುವಂಥದ್ದು ನೇರವಾಗಿ ರಾಮನ ಹೆಸರನ್ನು ಅವರು ಇಟ್ಟಿದ್ದಲ್ಲ. ಅದರ ಅಬ್ರಿವೇಷನ್ ಅನ್ನ ಏನು ಸಂಕ್ಷಿಪ್ತವಾಗಿ ನಾವು ಅದನ್ನು ಹೇಳಿದಾಗ ಅದು ರಾಮ್ ಅಂತೇಳಿ ಬರುತ್ತೆ. ಆದರೆ ವಾಸ್ತವವಾಗಿ ಆ ರಾಮ್ ಅನ್ನುವಂತಹ ಪದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಅನ್ನುವಂಥದ್ದು ರಾಮ್ ಆಗುತ್ತೆ. ಗ್ಯಾರಂಟಿ ಫಾರ್ ಅದು ಜಿ ಆಗುತ್ತೆ, ಮೊದಲ ಜಿ ಆಗುತ್ತೆ. ಮತ್ತು ಕಡೆಗೆ ಇನ್ನೊಂದು ಜಿ ಬರುತ್ತೆ, ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಟಿರುವಂತಹ ಗ್ರಾಮೀಣ ಆಗುತ್ತೆ. ಹಾಗಾಗಿ ವಿಬಿ ಅಂದ್ರೆ ವಿಕಸಿತ ಭಾರತ್, ಆಮೇಲೆ ಜಿ ಗ್ಯಾರಂಟಿ ಫಾರ್, ನಂತರ ರಾಮ್ ಬರುತ್ತೆ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅನ್ನುವಂಥದ್ದು, ಮತ್ತೆ ಇನ್ನೊಂದು ಜಿ ಬರುತ್ತೆ, ಅದು ಗ್ರಾಮೀಣ ಅಂತೇಳಿ ಆ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. VBG ರಾಮ್ ಜಿ ಅಂತ ಹೇಳಿ ಬರುತ್ತೆ. ಲೋಕಸಭೆಯಲ್ಲಿ ಮಂಡನೆ ಮಾಡಿದ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಯೋಜನೆಯ ಹೆಸರನ್ನ ಮಂಡನೆ ಮಾಡಿದ್ದಾರೆ. ವಿಧೇಯಕ ಮಂಡನೆ ಆಗ್ತಾ ಇದ್ದೇನೆ. ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ತೀವ್ರವಾದಂತಹ ಪ್ರತಿಭಟನೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ಸಿಗರು ರಾಮನ ವಿರೋಧಿಗಳು ಅಂತೇಳಿ ಕೇಂದ್ರ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ರಾಮನ ವಿರೋಧಿಗಳು ಇವರು, ಅದಕ್ಕಾಗಿ ಇವರು VBG ರಾಮ್ ಜಿ ಅನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಸದನದ ಒಳಗಡೆ ಏನು ನಡೆದಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. आइटम नंबर 20 श्री शिवराज सिंह चौहान। माननीय अध्यक्ष महोदय, मैं प्रस्ताव करता हूं कि मुझे विकसित भारत गारंटी फॉर रोजगार एंड आजीविका मिशन ग्रामीण VBG राम जी, विकसित भारत जी राम जी बिल 2025 को सभा में पूरा स्थापित करने की अनुमति दी जाए। जी राम जी। ಹೀಗೆ ಇದನ್ನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅನ್ನುವಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ ಅಂತ ಹೇಳಿ ನೋಡಿದರೆ, ಕಳೆದ 20 ವರ್ಷಗಳಿಂದ ಕೂಡ ಗ್ರಾಮೀಣ ಜನರಿಗೆ ಇದು ಉದ್ಯೋಗವನ್ನು ನೀಡಿರ್ತಕ್ಕಂತಹ ಯೋಜನೆ. ಇದು ಬಡವರ ಕಲ್ಯಾಣ, ಗ್ರಾಮೀಣ ಜನರನ್ನ ಆರ್ಥಿಕ ಸಬಲರನ್ನಾಗಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇಡೀ ಸಂಸತ್ತು, ಇಡೀ ದೇಶ ಒಪ್ಪಿಕೊಂಡಿರುವಂತಹ ಯೋಜನೆಗೆ ಇದರಿಂದ ಈಗ ಧಕ್ಕೆ ಆಗುತ್ತೆ. ಈ ರೀತಿಯಂತಹ ಹೆಸರು ಬದಲಾವಣೆ ಉದ್ದೇಶ ಏನು ಅಂತ ಹೇಳಿ, ಉದ್ಯೋಗ ಖಾತ್ರಿ ಮೂಲಕ ಜನರು ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ರು ಅನ್ನುವಂಥ ಅಂಶವನ್ನ, ಸಂವಿಧಾನದ ಮೂಲ ಭಾವನೆಗಳಿಗೆ ವಿರೋಧಿಯಾದಂತಹ ಕಾನೂನನ್ನು ತರುವುದಕ್ಕೆ ಹೊರಟಿದ್ದಾರೆ. 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ನೀಡ್ತಾ ಇತ್ತು. ಆದರೆ ಈಗ ಅದರಲ್ಲಿ ರಾಜ್ಯ ಸರ್ಕಾರಗಳು ಒಂದಿಷ್ಟು ಪಾಲನ್ನು ಭರಿಸಬೇಕಾಗತ್ತೆ. ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕುವ ಹುನ್ನಾರವನ್ನು ಕೇಂದ್ರ ಸರ್ಕಾರ ಹೆಣೆದಿದೆ ಅಂತ ಹೇಳಿ. GST ಹಂಚಿಕೆ ತಾರತಮ್ಯದಂತೆಯೇ ಮನ್ರೇಗಾ ಕೂಡ ಆಗತ್ತೆ.
GST ಹಂಚಿಕೆಯಲ್ಲಿ ಆಗಿರುವಂತಹ ತಾರತಮ್ಯದಂತೆಯೇ ಮನ್ರೇಗಾದಲ್ಲೂ ಕೂಡ ನಾಳೆ ತೊಂದರೆ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಹೆಣೆದಿದೆ ಅಂತೇಳಿ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ವಿಧೇಯಕವನ್ನು ತರಾತುರಿಯಲ್ಲಿ ಯಾಕೆ ತಂದಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಎತ್ತಿದೆ. ಹಿಂದಿ ಇಂಗ್ಲಿಷ್ ಭಾಷೆಗಳನ್ನು ಸೇರಿಸಿ ಒಂದು ಪದ ಮಾಡಿದ್ದು ಎಷ್ಟು ಸರಿ ಅಂತೇಳಿ, ಯಾಕಂದರೆ ಅಲ್ಲಿ ಗ್ಯಾರಂಟಿ ಫಾರ್ ಅನ್ನುವಂಥದ್ದು ಹಿಂದಿ ಪದ, ಇಂಗ್ಲಿಷ್ ಪದ ಇದೆ, ಉಳಿದಿದ್ದು ರೋಜ್ಗಾರ್ ಔರ್ ಆಜೀವಿಕಾ ಮಿಷನ್ ಅನ್ನುವಂತಹ ವಿಚಾರದಲ್ಲಿ ಬಂದಾಗ ಹಿಂದಿ ಪದಗಳ ಬಳಕೆಯೂ ಕೂಡ ಇದೆ. ಗಾಂಧಿ ಬಗ್ಗೆ ಭಾಷಣ ಮಾಡ್ತಾರೆ, ಈಗ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಹಾಗೂ ವೇಣುಗೋಪಾಲ್ ಅವರು ಏನು ಮಾತನಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. सर कि हर योजना का नाम बदलने की जो सनक है ये समझ में नहीं आती है। सर जब ये किया जाता है, जब ये किया जाता है तो सरकार केंद्र को पैसे खर्चने पड़ते हैं। ये विधेयक वापस लिया जाना चाहिए। इसके बदले में सरकार को एक नया विधेयक पेश करना चाहिए। खत्म करूं। महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर। नो, वेरी गुड सर, इस पूरे देश की यही भावना है। नो माननीय सर आखिरी बात ये है कि गहन जांच पड़ताल और व्यापक चर्चा के लिए इसे कम से कम स्थायी समिति के पास भेजा जाना चाहिए और कोई विधायक किसी की निजी महत्वाकांक्षा, सनक और पूर्वाग्रहों के आधार पर न तो पेश होना चाहिए और न ही पास होना चाहिए। Mahatma Gandhi, Honorable Minister Shivraj Chauhan ji, your name will be remembered. The minister who removed the father of the nation's name, your name will be remembered. Sir. आपका विरोध क्या है? Sir, one minute, sir. हाँ, Sir, every day our Honorable Prime Minister is talking about Mahatma Gandhi ji in a big way. Now you are bringing a legislation to remove his name, Mahatma Gandhi ji, father of nation, sir. Mahatma Gandhi's vision of Ram Rajya was never a purely political program. It was a socio-economic blueprint rooted in the empowerment of villages, and his unwavering faith in Gram Swaraj was part of his vision of Ram Rajya. So the original act, by bearing his name, acknowledged this profound connection that true employment guarantee and upliftment must flow from the grassroots, embodying his principle of the last man first. To remove the name Mahatma Gandhi is to strip the bill of its moral compass and its historical legitimacy, and then to have two languages in the title, just to make the acronym J Ramji, is not just a violation of Article 348 as pointed out in the previous discussion, but it also reminds me of a song, of a lyric from my childhood, sir. मेरे बचपन में ये गाते थे, देखो ये दीवानो ओ दीवानो ये काम मत करो, राम का नाम बदनाम मत करो. And in this particular case it's a real आर्टिकल 343 पे जा रहे ऑफिशियल लैंग्वेज एक्ट को सब जानता है. इस देश में दो भाषा, यूनियन ऑफ इंडिया का दो भाषा चलता है, हिंदी अंग्रेजी दोनों यूज कर सकते हैं. ये प्रथा तब से चलते आया है. आप इसको अननेसेसरी रूल 72 में आप इसको कोट कर रहे हैं. ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ವಿರೋಧ, ಮತ್ತೊಂದು ಕಡೆಯಲ್ಲಿ ಸಮರ್ಥನೆ ಇತ್ತು. ಹಾಗಾದ್ರೆ ಬಿಜೆಪಿ ಅವರ ಸಮರ್ಥನೆ ಏನೇನು ಬಂದಿದೆ ಅಂತ ಹೇಳಿ ನೋಡಿದ್ರೆ, ಗಾಂಧಿಯೂ ಮುಖ್ಯ, ರಾಮನೂ ಮುಖ್ಯ ಅನ್ನುವಂತಹ ಸಮರ್ಥನೆಯನ್ನು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ನಮ್ಮ ಹೃದಯದಲ್ಲಿದ್ದಾರೆ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಹೇಳಿದ್ದಾರೆ. ಗಾಂಧೀಜಿಯೂ ಮುಖ್ಯ, ರಾಮನೂ ಮುಖ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಡವರ ಕಲ್ಯಾಣ ಕಾರ್ಯಕ್ಕೆ ಧಕ್ಕೆ ಆಗುವುದಿಲ್ಲ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. UPA ಸರ್ಕಾರ 3 ಲಕ್ಷ ಕೋಟಿ ಖರ್ಚು ಮಾಡಿತ್ತು, ನಾವು 8 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ಒಂದು ಗ್ರಾಮೀಣ ಉದ್ಯೋಗಕ್ಕಾಗಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿ, 100 ದಿನಗಳ ಬದಲಿಗೆ 125 ದಿನಗಳ ಕೂಲಿಯನ್ನು ಕೊಡೋದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಅಂತ ಹೇಳಿ, ಬಡವರ ಕಲ್ಯಾಣ ಗ್ರಾಮೀಣಾಭಿವೃದ್ಧಿಯೇ ನಮ್ಮ ಸಂಕಲ್ಪ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಹೊಸ ವಿಧೇಯಕದಿಂದ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇನ್ನು ಕೃಷಿ ಕಾರ್ಯಗಳಿಗಿಂತಲೂ ಕೂಡ ಹೆಚ್ಚಿನ ಉದ್ಯೋಗ ಇದರಲ್ಲಿ ಸಿಗುತ್ತೆ, ಈ ಒಂದು ಹೊಸ ಯೋಜನೆಯ VBG ರಾಮ್ಜಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. मैं विस्तार से जब इस बिल पर चर्चा होगी तब अपनी बात कहूंगा, लेकिन मैं फिर दोहरा रहा हूं कि बापू
हमारे दिलों में बसते हैं, उनका हम पूरा सम्मान करते हैं। और बापू ही कहते थे राम राज, राम हमारे रोम रोम में रमे हैं, राम हमारी हर सांस में बसे हैं। बिना राम के ये देश नहीं जाना जाता। पता नहीं क्यों जी राम जी नाम आ गया तो ये भड़क गए। महात्मा गांधी स्वयं राम राज्य की स्थापना की बात करते थे और उनके अंतिम शब्द भी हे राम थे। ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದ ಒಳಗಡೆ ಆಡಿರ್ತಕ್ಕಂತಹ ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದರಲ್ಲಿ ಮುಖ್ಯಮಂತ್ರಿಯವರು ಬಳಸಿರ್ತಕ್ಕಂತಹ ಪದಗಳನ್ನು ಆಧರಿಸಿಕೊಂಡು ಬಿಜೆಪಿಯವರು ಮಾತಿನ ಪಂಚ್ ಕೊಟ್ಟಿದ್ದಾರೆ. ನಾನು ಹೋಗಿ ನಾವು ಅಂತಾಯ್ತಾ ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈ ಮಾತುಗಳಲ್ಲಿರುವಂತಹ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳೋವರೆಗೂ ಅನ್ನುವಂತಹ ಷರತ್ತುಗಳು ಇಲ್ಲಿ ಅನ್ವಯಿಸ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಏನು ಹೇಳುತ್ತೆ? ನಾಳೆ ದಿವಸ ನೀವು ಇಳಿದು ಹೋಗಿ ಅಂತ ಹೇಳುತ್ತಾ ಅಥವಾ ನೀವೇ ಮುಂದುವರಿಯಿರಿ ಅಂತ ಹೇಳುತ್ತಾ? ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ, ಇದು ಸಿದ್ದರಾಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಹೇಳಿರುವಂತಹ ಮಾತು. ಬೆಳಗಾವಿ ಅಧಿವೇಶನದಿಂದ ಮುಖ್ಯಮಂತ್ರಿಯವರ ಸಂದೇಶ ಸ್ಪಷ್ಟವಾಗಿ ಹೊರಹೊಮ್ಮಿದೆ. ಕುರ್ಚಿ ಕಚ್ಚಾಟದ ಮಧ್ಯೆ ಸಿಎಂ ಅವರು ಈ ಹೊಸ ಬಾಂಬ್ ಅನ್ನ ಎಸೆದಿದ್ದಾರೆ. ಇಲ್ಲಿ ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಮತ್ತು ಬೆಳಗಾವಿ ಅಧಿವೇಶನದಿಂದ ಈ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ. ಈಗಾಗಲೇ ಕುರ್ಚಿಯ ಸುತ್ತಲೂ ಬಹಳಷ್ಟು ಗೊಂದಲಗಳು ನಡೀತಾ ಇದ್ವು, ಬಹಳಷ್ಟು ಕಚ್ಚಾಟ ನಡೀತಾ ಇತ್ತು, ಬಹಳಷ್ಟು ಹೇಳಿಕೆಗಳು ಬಂದಿದ್ದಾವೆ, ಬಹಳಷ್ಟು ಮಾತುಗಳು ನಡೆದಿದ್ದಾವೆ, ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಹೈಕಮಾಂಡ್ ಇಂಟರ್ವ್ಯೂನ ಆದ ನಂತರ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೆದಿದ್ದಾವೆ, ಸುದ್ದಿಗೋಷ್ಠಿಗಳು ನಡೆದಿದ್ದಾವೆ. ಇದೆಲ್ಲ ಆದ ಮೇಲೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅನ್ನೋ ಮಾತಾಡಿದರು. ಇವತ್ತು ಬೆಳಗಾವಿಯ ಸದನದಲ್ಲೂ ಕೂಡ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಬೆಳಗಾವಿ ಅಧಿವೇಶನದಿಂದ ಸಿದ್ದರಾಮಯ್ಯನವರ ಈ ಸಂದೇಶ ಸ್ಪಷ್ಟವಾಗಿ ಮೊಳಗಿದೆ. ಜನರಿಗೂ ಕೂಡ ಅಷ್ಟೇನೆ, ಪ್ರತಿಪಕ್ಷಗಳವರಿಗೂ ಹಾಗೇನೆ ಆಡಳಿತ ಪಕ್ಷದವರಿಗೂ ಕೂಡ ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ, ಯಾವಾಗ ಹೇಳುತ್ತೆ, ಎಷ್ಟು ಸಮಯದ ನಂತರ ಹೇಳುತ್ತೆ, ಅದಕ್ಕೆ ಯಾವುದೇ ಟೈಮ್ ಫ್ರೇಮ್ ಇಲ್ಲ. ಅದು ಈ ತಿಂಗಳ ಎಂಡಿಗೆ ಹೇಳುತ್ತೆ, ಮುಂದಿನ ತಿಂಗಳ ಅಂತ್ಯಕ್ಕೆ ಹೇಳುತ್ತೆ, ಅಥವಾ 2028 ಮೇ ತಿಂಗಳಲ್ಲಿ ಹೇಳುತ್ತಾ ಅಂತ ಗೊತ್ತಿಲ್ಲ. ಹೈಕಮಾಂಡ್ ಹೇಳೋ ತನಕ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಮೂಲಕವಾಗಿ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದೀನಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮಾತಿನ ವ್ಯೂಹ ಹೇಗಿತ್ತು, ಯಾವ್ಯಾವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಸಿಎಂ ಪಟ್ಟದ ಫೈಟ್ಸ್ಗೆ ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿರುವಂಥದ್ದು. ಸಿದ್ದರಾಮಯ್ಯನವರ ಮಾತುಗಳು ಬಹಳ ಗಂಭೀರವಾಗಿದ್ವು. ವಿಶೇಷವಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರನ್ನ ಅವರಿಬ್ರು ಕೂಡ ಸುಮ್ಮನಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕುರ್ಚಿ ವಿಚಾರದಲ್ಲಿ ಆದಷ್ಟು ಸೈಲೆಂಟ್ ಆಗಿರೋಣ, ಹೈಕಮಾಂಡ್ ಹೇಳಿದಂತೆ ಕೇಳೋಣ ಅಂತ ಸೈಲೆಂಟ್ ಆಗಿರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳವರು ಬಿಡ್ತಾ ಇಲ್ಲ. ಸಿಕ್ಕಿರುವ ಅವಕಾಶಗಳನ್ನ ಬಳಸ್ಕೊಂಡು ಮಾತಿನ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಮಾತಿನ ಬಾಣಗಳ ಪ್ರಯೋಗ ಆಗ್ತಾ ಇದೆ. ಮಾತಿಗೂ ಸಿಎಂ ಅನ್ನ ಪ್ರತಿಪಕ್ಷಗಳವರು ಕೆಣಕ್ತಾ ಇದ್ರು. ಆ ಕೆಣಕ್ತಾ ಇದ್ದಂತಹ ಪ್ರತಿಪಕ್ಷಗಳಿಗೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ. ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ 5 ವರ್ಷದ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷಗಳ ಕಾಲ ನಮ್ಮದೇ ಸರ್ಕಾರ ಇರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎದುರುಗಡೆನೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಿದ್ದಾರೆ. ಬಹಳ ಮಾತಿನ ಮೇಲಿನ ಸೂಕ್ಷ್ಮತೆಗಳನ್ನ ಇಟ್ಕೊಂಡೇ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪ್ರತಿಪಕ್ಷಗಳ ಟೀಕೆಗೆ ಬಹಳ ಎಚ್ಚರಿಕೆಯಿಂದಲೂ ಕೂಡ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ. ಇವತ್ತು ಸದನದ ಒಳಗಡೆ ನಡೆದಿರತಕ್ಕಂತಹ ಡಿಬೇಟ್ನ ಸಂದರ್ಭದಲ್ಲಿ ಇವಾಗಲೂ ಮುಖ್ಯಮಂತ್ರಿ ಆಗಿದ್ದೇನೆ, ಮುಂದೇನೂ ನಾನೇ ಮುಖ್ಯಮಂತ್ರಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಅಲ್ಲೊಂದು ಷರತ್ತುಗಳು ಅನ್ವಯಿಸಿದ್ದಾವೆ. ಅದೇನು ಅಂತ ಹೇಳಿದ್ರೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಅಂತ ಹೇಳಿ ಪಕ್ಕದಲ್ಲಿ ಕೂತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗ ಹೇಳುತ್ತೆ ಹೈಕಮಾಂಡ್, ಏನು ಹೇಳುತ್ತೆ ಹೈಕಮಾಂಡ್ ಅಂತ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ
ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಅಂದರೆ ಹೈಕಮಾಂಡ್ ಹೇಳೋ ತನಕ ತಾನೇನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡೋದಿಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಇದೆ ಸಿದ್ದರಾಮಯ್ಯನವರ ಸಂದೇಶ. ಸದನದಲ್ಲಿ ಏನೇನೋ ನಡೀತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. 40 ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ಮ ಜೊತೆ ನಿಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ನನಗೆ ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿ ಅವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ. ಆಯ್ತು, ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಇಲ್ಲಿ ಮುಂದೆ ಬರ್ಲಿಕ್ಕ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಾನೇ ಮುಖ್ಯಮಂತ್ರಿ ಮುಂದೇನೂ ಮುಖ್ಯಮಂತ್ರಿ ಅಂತ ಹೇಳಿದ್ರು, ಅವಾಗ ಅಶೋಕ್ ಅವರು ಎದ್ದು ನಿಂತು ಸಿಎಂ ಅವ್ರನ್ನ ಲೇವಡಿ ಮಾಡಿದ್ರು. ಇಲ್ಲ, ಅವರೇ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಹೀಗೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂದರೆ ಒಂದು ಪುಸ್ತಕವನ್ನು ಬರುತ್ತಾರಂತೆ ಅಶೋಕ್ ಅವರು. ಇರಲಿ, ಇದರ ನಡುವೆ ಬಹಳ ವಿಶೇಷವಾಗಿ ಕಾಣಿಸ್ಕೊಂಡಿದ್ದು ಶಿವಕುಮಾರ್ ಅವರ ಮೌನ. ಯಾಕೆಂದರೆ ಸದನದ ಒಳಗಡೆ ಯಾವತ್ತೂ ಶಿವಕುಮಾರ್ ಅವರು ಬಹಳ ಆಕ್ಟಿವ್ ಆಗಿರ್ತಾರೆ. ಪ್ರತಿಪಕ್ಷಗಳವರು ಎತ್ತತಕ್ಕಂತಹ ವಿಚಾರಗಳಿಗೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅವರು ಸದನದ ಒಳಗಡೆ ಇದ್ರು ಅಂತ ಹೇಳಿದಾಗ ಬಹಳ ಸ್ಪಾಂಟೇನಿಯಸ್ ಆಗಿ ಅವರು ಉತ್ತರವನ್ನು ಕೊಡ್ತಾ ಇರ್ತಾರೆ. ಆದರೆ ಪ್ರತಿಪಕ್ಷಗಳು ಹಾಗೂ ಏನು ಸಿಎಂ ಕುರ್ಚಿ ಗದ್ದಲದ ಮಧ್ಯೆ DK ಸೈಲೆಂಟ್ ಆಗಿದ್ರು. ಮುಖ್ಯಮಂತ್ರಿಯವರು ಎದ್ದು ನಿಂತು ಉತ್ತರವನ್ನು ಕೊಡ್ತಾ ಇದ್ರು. DCM ಸೈಲೆಂಟ್ ಆಗಿದ್ರು. ಕುರ್ಚಿ ಕುರಿತ ಚರ್ಚೆಗಳಿಗೆ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಶಿವಕುಮಾರ್ ಅವರು ಕುಳಿತಿದ್ರು. ಸದನದ ಒಳಗಡೆನೆ ಎಲ್ಲ ಕಾರ್ಯಕಲಾಪ ನಡೀತಾ ಇರುವಾಗ ಶಿವಕುಮಾರ್ ಅವರು ಬಹಳ ಸೈಲೆಂಟ್ ಆಗಿ ಕುಳಿತಿದ್ರು. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ ಕೆಲ ಸಚಿವರು ಹಾಗೂ ಶಾಸಕರು ಮತ್ತು ಸಚಿವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಮಾತನಾಡ್ತಾ ಇದ್ರು. ಆದರೆ ಶಿವಕುಮಾರ್ ಅವರು ತುಟಿ ಎರಡು ಮಾಡಿಲ್ಲ. ಹಾಗೆಯೇ ಶಿವಕುಮಾರ್ ಮತ್ತು ಶಿವಕುಮಾರ್ ಬಣದ ಶಾಸಕರು ಕೂಡ ಮೌನ ತಂತ್ರಗಾರಿಕೆಯ ಮೊರೆ ಹೋಗಿದ್ರು, ಮೌನವಾಗಿ ಕುಳಿತಿದ್ರು. ಯಾಕಂದ್ರೆ ಕೆಲವೊಮ್ಮೆ ಮೌನದ ತೂಕ ಜಾಸ್ತಿ ಆಗೋಗ್ಬಿಡುತ್ತೆ. ಇಲ್ಲಿ ಅದು ರಾಜಕಾರಣಿಗಳ ಮೌನಕ್ಕೆ ಇರುವಷ್ಟು ತೂಕ ಅವರ ಮಾತುಗಳಿಗೆ ಕೆಲವೊಂದು ಬಾರಿ ಇರೋದಿಲ್ಲ. ಇಲ್ಲಿ ಶಿವಕುಮಾರ್ ಅವರ ಮೌನ ಯಾವ ಕಾರಣಕ್ಕಾಗಿದು ಅನ್ನುವಂಥ ಕುತೂಹಲ ಇದೆ. ಶಿವಕುಮಾರ್ ಈಗಲೂ ಕೂಡ ಹೈಕಮಾಂಡ್ ತನ್ನನ್ನು ಬೆಂಬಲಿಸುತ್ತೆ ಅಂತ ವಿಶ್ವಾಸವನ್ನು ಇರಿಸಿಕೊಂಡಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಆ ವಿಶ್ವಾಸ ಇದ್ದೇ ಇದೆ. ಹೈಕಮಾಂಡ್ ನನ್ನನ್ನು ಬೆಂಬಲಿಸುತ್ತೆ, ಪಕ್ಷನಿಷ್ಠೆ, ಪಕ್ಷ ಗೆಲ್ಲಿಸಿರುವ ವ್ಯಕ್ತಿ, ಪಕ್ಷ ಗೆಲ್ಲಿಸುವ ಶಕ್ತಿ ಅನ್ನುವಂಥ ಆತ್ಮವಿಶ್ವಾಸ ಶಿವಕುಮಾರ್ ಅವರಲ್ಲೂ ಕೂಡ ಇದೆ. ನಾನು ಪಕ್ಷವನ್ನು ಗೆಲ್ಲಿಸಿರುವಂಥ ವ್ಯಕ್ತಿ ಮತ್ತು ಗೆಲ್ಲಿಸುವ ಶಕ್ತಿಯು ನಾನು ಅಂತ ಹೇಳಿ. ಹೀಗಾಗಿ ಪಕ್ಷ ಸಂಘಟನೆ ಅಧಿಕಾರಕ್ಕೆ ತಂದ ಕೀರ್ತಿ, ಜಾತಿ ಅಸ್ತ್ರದ ಮೇಲೆ ನಂಬಿಕೆಯನ್ನು ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ವಿಶ್ವಾಸ ಅವರಲ್ಲಿ ಇದ್ದೇ ಇದೆ. ಹೈಕಮಾಂಡ್ ಹೇಳುವವರೆಗೂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೆ ಹೈಕಮಾಂಡ್ ಹೇಳಿದ ನಂತರ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಬಹುಶಃ ಅವರ ಯೋಚನೆ ಇರಲೂಬಹುದು. ಆದರೆ ಹೈಕಮಾಂಡ್ ಯಾವಾಗ ಹೇಳುತ್ತೆ, ಈಗ ಹೇಳುತ್ತಾ 2028ರಲ್ಲಿ ಹೇಳುತ್ತಾ, ಇದು ನೋಡಬೇಕಾಗಿರುವಂಥದ್ದು. ಇದರ ನಡುವೆನೇ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗಿದೆ ಸದನದ ಒಳಗಡೆ. ಪ್ರತಿಪಕ್ಷದವರಿಂದ ಮಾತ್ರ ಅಲ್ಲ, ಆಡಳಿತ ಪಕ್ಷದ ಸದಸ್ಯರಿಂದ, ಅದರಲ್ಲೂ ಕೂಡ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರ ಅವರ ಸಂಬಂಧಿಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮೂಲಕ ಮೊನ್ನೆ ಸಿದ್ದರಾಮಯ್ಯನವರು ಹೋಗಿ ತಿಂಡಿ ತಿಂದು ಬಂದಾಗ ಸಿದ್ದರಾಮಯ್ಯನವರ ಅದೇ ಟೇಬಲ್ನಲ್ಲೇ ಶಿವಕುಮಾರ್ ಅವರು, ಸುರೇಶ್ ಅವರ ಪಕ್ಕದಲ್ಲಿದ್ದಂತಹ ವ್ಯಕ್ತಿ ಶಾಸಕ ಡಾಕ್ಟರ್ ರಂಗನಾಥ್. ಕ್ಷೇತ್ರದ ಅಭಿವೃದ್ಧಿ ಅನುದಾನದಲ್ಲಿ ತಾರತಮ್ಯ ಅನ್ನುವಂತಹ ಕೂಗು ಶಾಸಕ ರಂಗನಾಥ್ ಅವರಿಂದ ಮೊಳಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್. ಅವರು ಕೇಳಿದ್ದಾರೆ, ಮಧುಗಿರಿಗೆ ನೀವು 100 ಕೋಟಿ ಕೊಟ್ಟಿದ್ದೀರಿ, ನಮ್ಮದೇ ಸರ್ಕಾರದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಮಧುಗಿರಿಗೆ 100 ಕೋಟಿ ಕೊಟ್ಟರೆ ನನಗೆ 1 ಕೋಟಿ ಅಷ್ಟೇ ಕೊಟ್ಟಿದ್ದೀರಿ, ಕುಣಿಗಲ್ಗೆ ಯಾಕೆ ಕಡಿಮೆ ಅನ್ನುವಂತಹ ಪ್ರಶ್ನೆಯನ್ನ ಕುಣಿಗಲ್ನ ಶಾಸಕರು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ. ನಮಗೆ ಯಾಕೆ ಕೊಡ್ತಿಲ್ಲ ಅಂತ ಹೇಳಿ ಮುಂದಿನ ಹಂಚಿಕೆಯಲ್ಲಿ ಸರಿಪಡಿಸ್ತೀನಿ ಅನ್ನುವಂತಹ ಭರವಸೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಹಂಚಿಕೆಯಲ್ಲಿ ನಾನು ಒಂದು ವೇಳೆ ಅಸಮಾಧಾನ ಆಗಿದ್ರೆ ಸರಿಪಡಿಸ್ತೀನಿ ಅಂತ ಹೇಳಿದರೆ ಸದನದಲ್ಲಿ ಏನು ನಡೀತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಏನು ಇವತ್ತು ಬಡವರ ಬಗ್ಗೆ ಇರುವಂತ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು. ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ರಂಗನಾಥ್ ನಮ್ಮ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದರೆ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾಯ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಅಲ್ಲ, ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು. ಹೀಗೆ ಇಲ್ಲಿ ಮಾತುಗಳು ನಡೆದಿದ್ದಾವೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಚರ್ಚೆಗಳಾಗಿರುವಂಥದ್ದು ನಾವು ಗಮನಿಸಬಹುದು. ಇದರ ನಡುವೆ ಶಿವಕುಮಾರ್ ಅವರ ತಂಡ ಮತ್ತೆ ದೆಹಲಿಗೆ ಹೊರಟು ನಿಂತಿದೆಯಂತೆ. ಡಿಸೆಂಬರ್ 19ರ ಬಳಿಕ ಮತ್ತೆ ಶಾಸಕರ ದೆಹಲಿ ಯಾತ್ರೆ ಶುರುವಾಗುವಂತಹ ನಿರೀಕ್ಷೆ ಇದೆ. 19ಕ್ಕೆ ಸದನ ಮುಕ್ತಾಯ ಆಗುತ್ತೆ. ಮುಕ್ತಾಯ ಆಗ್ತಿದ್ದಂಗೆ ದೆಹಲಿ ಟ್ರಿಪ್ಗೆ ಹೋಗಿ ಬರೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. DKಶಿ ಬಣದ ಶಾಸಕರಿಂದ ದೆಹಲಿ ಯಾತ್ರೆಯ ಸಾಧ್ಯತೆ ಇದೆ. ಈ ಹಿಂದೆ ದೆಹಲಿಗೆ ಹೋಗಿ ಬರಿಗೈಯಲ್ಲಿ ವಾಪಸ್ಸಾಗಿದ್ರು DK ಶಿವಕುಮಾರ್ ಅವರ ಆಪ್ತರು. ಯಾಕೆಂದರೆ ಬಹುತೇಕ ಶಾಸಕರು, ರಂಗನಾಥ್ ಅವರನ್ನು ಹೊರತುಪಡಿಸಿದರೆ ಬಹುತೇಕ ಶಾಸಕರು ಏನು ಮೊನ್ನೆ ದೆಹಲಿಗೆ ಹೋಗಿದ್ರು. ಎಲ್ಲ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಶಾಸಕರಾದಂಥವರೇ ಇದ್ದರು. ವರಿಷ್ಠರ ಭೇಟಿ ಸಾಧ್ಯವಾಗದೆ ನಿರಾಸೆ ಅನುಭವಿಸಿದಂತಹ ಶಾಸಕರು ಏನಕ್ಕೆ ಹೋದರು, ಏನಕ್ಕೆ ಬಂದರು ಅಂತೇಳಿ ಅವ್ರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿ ಹೋಗಿ ಕಾಫಿ ಕುಡಿತಾ ತಿಂಡಿ ತಿಂತ ಒಂದು ಫೋಟೋ ಕಳಿಸಿದ್ದು ಮಾತ್ರ ಬಿಟ್ಟರೆ ಬೇರೇನೇನಾಯಿತು ಗೊತ್ತಿಲ್ಲ ಅವ್ರಿಗೂ ಕೂಡ. ಈಗ ಪುನಃ ದೆಹಲಿಗೆ ತೆರಳೋದಕ್ಕೆ ಶಾಸಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದಾರೆ ಅಂತೇಳಿ. ಅಧಿವೇಶನ ಮುಗಿದ 2-3 ದಿನಗಳೊಳಗಡೆ DK ಟೀಮ್ ದೆಹಲಿಗೆ ಹೋಗಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಅಧಿವೇಶನ ಮುಗಿದ ಕೂಡಲೇ
2-3 ದಿನದಲ್ಲೇ ಹೋಗ್ತಾರೆ ಅಂತ ಹೇಳಿ. ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ಗೂ ಮುಂಚಿತವಾಗಿ ದೆಹಲಿಗೆ ತೆರಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಾಧ್ಯ ಆದರೆ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಬೇಕು ಅನ್ನೋಂತಹ ಲೆಕ್ಕಾಚಾರವೂ ಕೂಡ ಇವರಲ್ಲಿ ಸಾಗಿರುವಂಥದ್ದು. ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಇದ್ರ ಬಗ್ಗೆ ಮಾತನಾಡಿದರೆ ತೋರಿಸ್ತೀನಿ. ನಮ್ಮ ಮುಖ್ಯಮಂತ್ರಿಗಳ ಸಾಹೇಬರು ನಮಗೆ ಹೆಮ್ಮೆ ಅದು. ಅವ್ರು ಯಾವತ್ತೂ ಕೊಟ್ಟಿನ ಮಾತಿನಂತೆ ಯಾವತ್ತೂ ಹಿಂದೆ ಸರಿಯಲ್ಲ. ಅವರು ಇವತ್ತು ಭರವಸೆಗಳಾಗ್ಲಿ, ಗ್ಯಾರಂಟಿ ಸ್ಕೀಮ್ ಆಗಲಿ, ಎಷ್ಟು ಮಾತುಗಳು ಎಷ್ಟೇ ಆರ್ಥಿಕವಾಗಿ ಕಷ್ಟ ಇದ್ರು ಸಹ ಇವತ್ತು ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನ ಮಾಡಿ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತು ಕೊಟ್ಟಿದಾರಂತ. ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಇವಾಗ ನನಗೆ ಒಳಗಡೆ ನಾನು ಪ್ರಶ್ನೆ ಎತ್ತಿರೋದಕ್ಕೆ ನಾನು ಅದನ್ನ ಪರಿಹಾರ ಮಾಡ್ಕೊಡ್ತೇನೆ ಅಂತ ಭರವಸೆ ಕೊಟ್ರು. ಅದ್ರ ಬಗ್ಗೆ ನನ್ನ ನಂಬಿಕೆ ಇದೆ. ನಾನೇ ಸಿಎಂ ಅಂತ ಇದ್ದಾರೆ. ಒಳ್ಳೇದು. ಅವರು ಸಿಎಂ ಅಂದಾದ್ಮೇಲೆ ಮುಗೀತಲ್ಲ, ಇನ್ನೇನಿಗೆ ಪ್ರಶ್ನೆ ಮಾಡ್ತಿದ್ದೀರಿ? ಇದುವರೆಗೂ ಹೈಕಮಾಂಡ್ ಅವ್ರು ಯಾವ ರೀತಿ ಅವರು ತೆಗೆದುಕೊಂಡಂತ ನಿರ್ಧಾರ, ಹೈಕಮಾಂಡ್ ಅವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ನಾವೆಲ್ಲ ಬದ್ವಿದ್ದೇವೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಹೀಗೆ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಮಾತನಾಡುವಂತಹ ರೀತಿಯನ್ನು ನೋಡಿದರೆ ಬಹಳ ಏನು ಸೆನ್ಸರ್ ಆಗಿ ಬರ್ತಾ ಇದ್ದಾವೆ ಮಾತುಗಳು, ಬಹಳ ಫಿಲ್ಟರ್ಗಳು ಬಳಕೆ ಆಗ್ತಾ ಇದ್ದಾವೆ. ಯಾವುದನ್ನು ಹೇಳಬೇಕು, ಎಷ್ಟು ಹೇಳಬೇಕು, ಯಾವ ಸ್ವರೂಪದಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು, ಈ ರೀತಿಯಾದಂತಹ ಯೋಚನೆ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ರಂಗನಾಥ್ ಅವರು ಕೂಡ ಅದೇ ಸ್ವರೂಪದಲ್ಲೇ ಮಾತನಾಡ್ತಾ ಇದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು, ಮುಖ್ಯಮಂತ್ರಿಯವರು ಹೇಳಿದ ಮೇಲೆ ಮುಗೀತು, ಅವರು ಭರವಸೆ ಕೊಟ್ಟ ಮೇಲೆ ಮುಗೀತು, ಈ ರೀತಿಯಂಥ ಮಾತುಗಳ ಮೂಲಕವಾಗಿ ಇರ್ತಾರೆ. ಅದರೇನೇ ಇರಲಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತೇಳಿ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಇದೊಂದೇ ಪ್ರಶ್ನೆ. ಈಗ